ಇದು ದತ್ತನ ದಿನಚರಿ. ತುಂಬ ಸುಂದರವಾದ ರಚನೆ ಪ್ರೊಫೆಸರ್ NR ಕುಲಕರ್ಣಿ ಧಾರವಾಡ ಇವರಿಂದ. ದತ್ತ ಗುರುವಿನ ದಿವ್ಯ ದಿನಚರಿಯ ಪೇಳುವೆನು, ಶ್ರದ್ಧೆಯಂ ಕೇಳಿದೊಡೆ ಪಾಪಲಯವಾಗುವುದು. ಸ್ಮರ್ತೃಗಾಮಿಯು ದೇವನೆನಿಸಿದಾಗಲೇ ಬರುವ, ಸಂದೇಹ ಬೇಡಿದಕ್ಕೆ ನಿಶ್ಚಯದಿ ನಂಬುವುದು. ಸಹ್ಯಾದ್ರಿ ಪರ್ವತದಿ ವಾಸವಂ ಮಾಡುವನು, ಮಾಹೂರ ಗಡದೊಳಗೆ ಪ್ರತಿ ದಿವಸ ಮಲಗುವನು. ಬೆಳಗು ಮುಂಜಾವಿನೊಳು ಬ್ರಹ್ಮ ಕಾಲದೊಳೆದ್ದು, ಪಾಪನಾಶಿನಿಯಾದ ಗಂಗೆಯೊಳು ಮೀಯುವನು. ಗಂಗೆಯೊಳು ಸ್ನಾನವನು ಬಹುಸಾರೆ ಮಾಡುವನು, ಕೌರವರು ಪಾಂಡವರು ಎಲ್ಲಿ ಬಡಿದಾಡಿದರೋ, ಎಲ್ಲಿ ಭಗವನ್ ಕೃಷ್ಣ ಸಾರಥ್ಯ ಮಾಡಿದನೋ, ಆ ಕುರುಕ್ಷೇತ್ರದೊಳು ಆಚಮನ ಮಾಡುವನು. ಪುಣ್ಯತಮ ಸ್ಥಾನದೊಳು ಮುಂಬೈ ಸಮೀಪದೊಳು, ಭಸ್ಮವನು ಧರಿಸುವನು ದೂತ ಪಾಪೇಶ್ವರದಿ. ಪರಮ ಪಾವನೆಯಾದ ಕೃಷ್ಣವೇಣಿಯ ದಡದಿ, ಸಂಧ್ಯೆಯಂ ಗೈಯುವನು ಕರಹಾಡ ಗ್ರಾಮದೊಳು. ಪುಂಡಲೀಕನು ಗೈದ ಪಿತರ ಸೇವೆಗೆ ಮೆಚ್ಚಿ, ಪಾಂಡುರಂಗನು ಎಲ್ಲಿ ಇಟ್ಟಿಗೆಯ ನೇರಿದನೋ, ನಾಮಗರ್ಜನೆಯ ಆ ಪಂಢರಿಯ ಪುರದೊಳಗೆ ಬಹುಪರಿಯ ಸೌಗಂಧ ವಸ್ತುಗಳ ಧರಿಸುವನು. ಭಾವುಕರ ತವರು ಮನೆಯೆಂದು ಹೆಸರಾಗಿರುವ, ಎಂದೆಂದಿಗೂ ಸವೆಯದಂತಿರುವ ಅಚ್ಚರಿಯ ಶುದ್ಧ ಭಸ್ಮದ ಗುಡ್ಡದಿಂದ ಶೋಭಿಸುತ್ತಿರುವ ಗಾಣಗ ಪುರದೊಳಗೆ ನಡೆಸುವನು ಧ್ಯಾನವನು. ತನ್ನ ಭಕ್ತರ ಕಾಯಲೆಂದು ಲಕ್ಷ್ಮೀದೇವಿ ಕೋಲಾಸುರನಂ ಕೊಂದು, ಎಲ್ಲಿ ತಳವೂರಿದಳೋ ಕರವೀರಪುರವೆಂದು ಯಾವುದನ್ನು ಕರೆಯುವರೋ, ಅಲ್ಲಿ ಕೊಲ್ಹಾಪುರದಿ ಮಧುಕರಿಯ ಬೇಡುವನು. ನಿತ್ಯ ತೃಪ್ತನು ದೇವ ಊಟವೇತಕ್ಕೆ ಬೇಕು, ಮಾನವರನನು ಕರೆಸಿ ವರ್ತನೆಯ ತೋರುವನು. ಸಾರಪುರವೆಂಬಲ್ಲಿ ಭೋಜನವ ಮಾಡುವನು, ವಿಶ್ರಾಂತಿ ಪಡೆಯುವನು ಮಾಹೂರದಲ್ಲಿ ಸ್ವಲ್ಪ. ಭಕ್ತ ಕಾರ್ಯಕ್ಕಾಗಿ ಸಂಚಾರವಾದ ಮೇಲೆ, ಸಂಜೆಯಲ್ಲಿ ಹೊರಡುವನು ಪಶ್ಚಿಮದ ಸಾಗರಕ್ಕೆ. ಗಣಪತಿಯು ಸ್ಥಾಪಿಸಿದ ಮಹಾಬಲೇಶ್ವರನೆಡೆಗೆ, ಗೋಕರ್ಣ ಕ್ಷೇತ್ರಕ್ಕೆ ಸಂಧ್ಯೆಯಂ ಗೈಯುವುದಕ್ಕೆ. ಅಲ್ಲಲ್ಲಿ ನಡು ನಡುವೆ ಭಕ್ತರಿಚ್ಛಿಸಿದಂತೆ, ಬೇಕಾದ ಕಡೆಯಲ್ಲಿ ಬೇಕಾದ ವೇಳೆಯಲ್ಲಿ ತತ್ಕಾಲ ಹೋಗುವನು, ಭಾವುಕರ ಪೊರೆಯುವನು. ಭಕ್ತವತ್ಸಲ ನೀತ ಕರೆದೊಡನೆ ಬರುತಿಹನು. ಈ ರೀತಿ ವ್ಯಾಪಕನು ಸಂಚಾರ ಮಾಡುವನು, ಏನಿದಚ್ಚರಿಯೆಂದು ಬಟ್ಟು ಕಚ್ಚಲು ಬೇಡಿ. ಮಾಯೆಯೊಡೆಯಗೆ ಕಠಿಣ ಮಾತೆಂಬುದಿರಬಹುದೇ, ನಂಬಿ ಭಜಿಸುತ್ತ ನೋಡಿ ಅವನ ಕಾರುಣ್ಯವನು. ಅವನನ್ನು ಅರಿಯದೆಲೆ ನಂಬಿಗೆಯ ತೋರದೆಲೆ, ಕಷ್ಟಪಡುವರು ಜನರು ದಯವು ಬರುವುದು ನೋಡಿ. ಇನ್ನಾದರೂ ಬೇಗ ಕಣ್ತೆರೆದು ಪರಿಕಿಸಲಿ, ನಾನಾವ ಭಿನ್ನ ಹದಿ
ಅವನನ್ನು ಪೂಜಿಸಲಿ.